ನೌಕರರು ಸರ್ಕಾರದ ವಿರುದ್ಧ ಸಮರ ಸಾರಿದ್ದಾರೆ. ಸಂಧಾನವೋ ಸಂಘರ್ಷವೋ ಎರಡಕ್ಕೂ ರೆಡಿ ಅಂತ ಇವತ್ತು ಸಂಜೆ 4 ಗಂಟೆ ಅಷ್ಟೊತ್ತಿಗೆ ಗೊತ್ತಾಗುತ್ತೆ ಚಿತ್ರಣ ಏನು ಅನ್ನುವಂಥದ್ದು. ಬಸ್ಗಳು ರೋಡಿಗೆ ಇಳಿತಾವೋ ಇಲ್ವೋ ಅನ್ನುವಂಥದ್ದು. ಸರ್ಕಾರದ ಏಸ್ಮಾ ಬ್ರಹ್ಮಾಸ್ತ್ರಕ್ಕೆ ಹೆದರೋ ಮಾತೇ ಇಲ್ಲ ಅಂತ ಸಾರಿಗೆ ಸಿಬ್ಬಂದಿ ಕೂತಿದ್ದಾರೆ. ರಜೆ ಕ್ಯಾನ್ಸಲ್ ಮಾಡಿದೆ ಸರ್ಕಾರ. ಇವತ್ತು ಯಾವುದೇ ಸಾರಿಗೆ ಸಿಬ್ಬಂದಿಗೂ ರಜೆ ಇಲ್ಲ, ಕೆಲಸಕ್ಕೆ ಹಾಜರಾಗಬೇಕು, ಕಡ್ಡಾಯ ಸೇವೆಗೆ ಹಾಜರಾಗಬೇಕು ಅಂತ ಕೇಳಿದೆ. ಆದ್ರೆ ಎಸ್ಮಾ ಬ್ರಹ್ಮಾಸ್ತ್ರಕ್ಕೆ ನಾವು ಹೆದರೋ ಮಾತೇ ಇಲ್ಲ ಅಂತ ಸರ್ಕಾರ ಮತ್ತು ಸಾರಿಗೆ ನೌಕರರ ಸಂಘರ್ಷ ಸ್ಫೋಟಗೊಂಡಿದೆ. ಅರಿಯರ್ಸ್ ವೇತನ ಪರಿಷ್ಕರಣೆ ಎರಡೂ ಮಾಡಬೇಕು ಅಂತ ನೌಕರರು ಹಠ ಹಿಡಿದಿದ್ದಾರೆ. 38 ತಿಂಗಳ ಹಿಂಬಾಕಿ ಏನಿದೆ ಅದನ್ನ ಪಾವತಿ ಮಾಡಬೇಕು ಅಂತ ಸರ್ಕಾರದ ವಿರುದ್ಧ ನೌಕರರು ಪ್ರತಿಭಟಿಸ್ತಾ ಇದ್ದಾರೆ. ನಿನ್ನೆ ರಾಮಲಿಂಗಾರೆಡ್ಡಿ ಅವರ ಜೊತೆ ಸಭೆ ನಡೀತು ಸಾರಿಗೆ ಸಚಿವರು, ಆದ್ರೆ ಆ ಸಭೆ ವಿಫಲವಾಯಿತು ಅಂತ ಹೇಳಲಾಯಿತು. ಇವತ್ತು ಪ್ರತಿಭಟನೆ ಮುಂದುವರೆದಿದೆ. ಇವತ್ತು ಸಂಜೆ 4ರವರೆಗೆ ಇವರೇನಾದ್ರೂ ಬೇಡಿಕೆಗಳನ್ನ ಈಡೇರಿಸದೆ ಹೋದ್ರೆ ನಾವು ಬಸ್ಗಳನ್ನ ರೋಡಿಗಿಳಿಸಲ್ಲ ಅಂತ ಸಾರಿಗೆ ಸಿಬ್ಬಂದಿ ಕುಳಿತಿದ್ದಾರೆ. 2025ರಲ್ಲಿ ಸುಮಾರು 3-4 ದಿನ ಬೃಹತ್ ಪ್ರತಿಭಟನೆ ನಡೆದಿದ್ದನ್ನ ನಾವು ನೆನಪಿಸಿಕೊಳ್ಳಬಹುದು. ಇನ್ನು 12 ತಿಂಗಳು ಕೊಡೋದು ಮತ್ತು ವೇತನ ಪರಿಷ್ಕರಣೆ ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಸತ್ತರ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಸತ್ತರ್, ಈ ಸಾರಿಗೆ ಸಿಬ್ಬಂದಿ ಹೋರಾಟ ಯಾವ ರೀತಿಯಲ್ಲಿ ಸಾಗ್ತಾ ಇದೆ? ಸರ್ಕಾರ ಏನಾದ್ರೂ ಸ್ಪಂದಿಸೋ ಚಾನ್ಸ್ ಇದೆಯಾ? 4 ಗಂಟೆ ಒಳಗಡೆ ಸಾರ್ವಜನಿಕರ ಅನುಕೂಲದ ದೃಷ್ಟಿಯಿಂದ ಈ ಒಂದು ಪ್ರತಿಭಟನೆಯನ್ನ ಏನಾದ್ರೂ ಸಂಧಾನಕ್ಕೆ ತಿರುಗಿಸುವ ಸಾಧ್ಯತೆ ಇದೆಯಾ? ಸರ್ಕಾರದ ಕಡೆಯಿಂದ ಏನಾದ್ರೂ ಪ್ರಯತ್ನ ಆಗ್ತಾ ಇದೆಯಾ? ಸತ್ತರ್, ಏನ್ ಅಪ್ಡೇಟ್ ಇದೆ? ಶ್ರೀಲಕ್ಷ್ಮಿ, ರಿಪಬ್ಲಿಕ್ ಕನ್ನಡ ಖುದ್ದು ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರನ್ನು ಪ್ರಶ್ನೆ ಮಾಡಿದಂತಹ ಸಂದರ್ಭದಲ್ಲಿ ಅವರು ಕೊಟ್ಟಿರುವಂತಹ ಉತ್ತರ, ನಾವು ಈಗಾಗಲೇ ನಮ್ಮ ಕೆಲಸ ಏನಿದೆ ಅದನ್ನು ನಾವು ಮಾಡಿದ್ದೀವಿ ಅನ್ನೋ ಮೂಲಕ ಪರೋಕ್ಷವಾಗಿ ಮತ್ತೆ ನಾವು ಯಾವುದೇ ಕಾರಣ ಕೂಡ 26 ತಿಂಗಳ ಅರಿಯರ್ಸ್ಗೆ ಹೆಚ್ಚಿಗೆ ಮಾಡುವಂತಹ ಪ್ರಶ್ನೆ ಇಲ್ಲ ಅನ್ನೋದನ್ನು ಪರೋಕ್ಷವಾಗಿ ಅವರು ರಿಪಬ್ಲಿಕ್ ಕನ್ನಡಗೆ ಹೇಳಿದ್ರು. ಈ ಬೆನ್ನಲ್ಲೇ ಸಾರಿಗೆ ಇಲಾಖೆ ಜಂಟಿ ಕ್ರಿಯಾ ಸಮಿತಿ ಕೂಡ ಆಂತರಿಕವಾಗಿ ಮೀಟಿಂಗ್ ಮಾಡಿದೆ. ಯಾಕಂದ್ರೆ ಈ ಒಂದು ಸಂಘಟನೆಯಲ್ಲಿ ಸರಿಸುಮಾರು 7 ಸಂಘಟನೆ ಇರುವುದರಿಂದ ಎಲ್ಲರ ಅನುಮತಿ ಅಥವಾ ಎಲ್ಲರ ಅಭಿಪ್ರಾಯ ಕೂಡ ಮುಖ್ಯವಾಗುತ್ತೆ. ಬಟ್ ರಿಪಬ್ಲಿಕ್ ಕನ್ನಡಕ್ಕೆ ಸಿಕ್ಕಿರುವಂತಹ ಇನ್ಸೈಡ್ ಮಾಹಿತಿಯ ಪ್ರಕಾರ ಇವರು ಸಂಜೆ 4 ಗಂಟೆಯ ನಂತರ ಅಂದ್ರೆ ಮುಷ್ಕರದ ವಿಚಾರವಾಗಿ ಅಧಿಕೃತವಾಗಿ ಘೋಷಣೆ ಮಾಡ್ತಾರೆ. ನಾಳೆ ಸಾರ್ವಜನಿಕರಿಗೆ ತೊಂದರೆ ಆಗುವ ಸಾಧ್ಯತೆ ಏನಿದೆ ಬಹುತೇಕ ಕಡಿಮೆ ಇದೆ. ಯಾಕಂದ್ರೆ ಇವರ ಉದ್ದೇಶ ಏನಿದೆ, ತಮಗೆ ಬೇಕಾದಂತಹ ಹಕ್ಕು ಬರಬೇಕು ಅಥವಾ ತಮಗೆ ನ್ಯಾಯಯುತವಾಗಿ ಬರಬೇಕಾಗಿದ್ದ 38 ತಿಂಗಳ ಅರಿಯರ್ಸ್ ಆಗಿರಬಹುದು ಅಥವಾ ವೇತನ ಪರಿಷ್ಕರಣೆ ಮಾಡಬೇಕು ಅನ್ನೋದು, ಇದರಿಂದ ಸಾರ್ವಜನಿಕರಿಗೆ ತೊಂದರೆ ಆಗ್ಬಹುದು ಅನ್ನೋದು ಇವರಿಗೆ ಮನದಟ್ಟಾಗಿರೋದ್ರಿಂದ, ಜೊತೆಗೆ ಅದಕ್ಕೆ ಬೇಕಾದಂತಹ ಒಂದು ಆಂತರಿಕವಾಗಿ ಮಾತುಕತೆ ಆಗಿರೋದ್ರಿಂದ ಸಂಜೆ 4 ಗಂಟೆಯ ನಂತರದ ಇವರು ಅಧಿಕೃತವಾಗಿ ಘೋಷಣೆ ಮಾಡ್ತಾರೆ. ಬಟ್ ಯಾವುದೇ ಕಾರಣಕ್ಕೂ ಕೂಡ ನಾಳೆ ಬಹುತೇಕ ಮುಷ್ಕರ ಇರುವುದು ಸಾಧ್ಯತೆ ಬಹುತೇಕ ಕಡಿಮೆ ಇದೆ. ಬಟ್ ಇವರ ವರ್ಷನ್ ಏನಂದ್ರೆ, ಈಗ ಸರ್ಕಾರ 38 ತಿಂಗಳ ಹಣ ಕೊಡಬೇಕಾಗಿತ್ತು. ಆ 38 ತಿಂಗಳಿಗೆ ಸರಿಸುಮಾರು 1800 ಕೋಟಿ ಬೇಕಾಗಿತ್ತು. ಇದೀಗ ಸರ್ಕಾರ 26 ತಿಂಗಳ ಹಣವನ್ನು ಹಿಂಬಾಕಿ ಹಣವನ್ನು ಕೊಡ್ತೀನಿ ಅಂತಿದೆ. ಅದಕ್ಕೆ 1279 ಕೋಟಿ ಆಗುತ್ತೆ. ಇಲ್ಲಿ ಚೌಕಾಸಿ ಇರೋದು ಕೇವಲ 521 ಕೋಟಿಗೆ ಮಾತ್ರ. ಸರ್ಕಾರಕ್ಕೆ 521 ಕೋಟಿ ದೊಡ್ಡ ವಿಚಾರವಲ್ಲ, ಬಟ್ ಸಾರಿಗೆ ನೌಕರರಿಗೆ ಅದು ದೊಡ್ಡ ಅಮೌಂಟ್. ಅದನ್ನು ನೀವು 521 ಕೋಟಿಯನ್ನು ಕೊಡಕೊಪ್ಪಿದ್ರೆ ಯಾವುದೇ ರೀತಿಯಲ್ಲಿ ಕೂಡ ನಮಗೂ ಅಂದ್ರೆ ಸಾರಿಗೆ ಇಲಾಖೆಗೂ ಸಾರಿಗೆ ನೌಕರರಿಗೂ ಯಾವುದೇ ರೀತಿಯ ಮಾತುಕತೆ ಆಡುವಂತಹ ಅಗತ್ಯ ಇಲ್ಲ. ನೀವು ಅದನ್ನು ನಮಗೆ ಕೊಡಬೇಕಾಗಿರುವಂತಹ ಹಣವನ್ನು ಕೊಡಿ ಅನ್ನೋ ಬೇಡಿಕೆಯನ್ನು ಇಟ್ಟಿದ್ದಾರೆ. ಅದರ ಆಚೆಗೂ ಕೂಡ ನೋಡೋದಾದ್ರೆ ನಾಳೆ ಬಹುತೇಕ ಮುಷ್ಕರ ಇರುವ ಸಾಧ್ಯತೆ ತೀರಾ ಕಡಿಮೆ ಇದೆ. ಈ ಬಗ್ಗೆ ಸಂಜೆ 4 ಗಂಟೆಯ ನಂತರ ಅಧಿಕೃತವಾಗಿ ಸಾರಿಗೆ ನೌಕರರ ಜಂಟಿ ಕ್ರಿಯಾ ಸಮಿತಿ ಘೋಷಣೆ ಮಾಡುವಂತ ಸಾಧ್ಯತೆ ಇದೆ. ಶ್ರೀಲಕ್ಷ್ಮಿ, ರೈಟ್, ಥ್ಯಾಂಕ್ ಯು ಸತ್ತಾರ್ ಡೀಟೇಲ್ಸ್ಗಾಗಿ. ಸಾರಿಗೆ ನೌಕರರು ಸರ್ಕಾರದ ವಿರುದ್ಧ ಸಮರ ಸಾರಿದ್ದಾರೆ. ಸಂಧಾನವೋ ಸಂಘರ್ಷವೋ ಎರಡಕ್ಕೂ ರೆಡಿ ಅಂತ ಇವತ್ತು ಸಂಜೆ 4 ಗಂಟೆ ಅಷ್ಟೊತ್ತಿಗೆ ಗೊತ್ತಾಗುತ್ತೆ ಚಿತ್ರಣ ಏನು ಅನ್ನುವಂಥದ್ದು. ಬಸ್ಗಳು ರೋಡಿಗೆ ಇಳಿತಾವೋ ಇಲ್ವೋ ಅನ್ನುವಂಥದ್ದು. ಸರ್ಕಾರದ ಏಸ್ಮಾ ಬ್ರಹ್ಮಾಸ್ತ್ರಕ್ಕೆ ಹೆದರೋ ಮಾತೇ ಇಲ್ಲ ಅಂತ ಸಾರಿಗೆ ಸಿಬ್ಬಂದಿ ಕೂತಿದ್ದಾರೆ. ರಜೆ ಕ್ಯಾನ್ಸಲ್ ಮಾಡಿದೆ ಸರ್ಕಾರ. ಇವತ್ತು ಯಾವುದೇ ಸಾರಿಗೆ ಸಿಬ್ಬಂದಿಗೂ ರಜೆ ಇಲ್ಲ, ಕೆಲಸಕ್ಕೆ ಹಾಜರಾಗಬೇಕು, ಕಡ್ಡಾಯ ಸೇವೆಗೆ ಹಾಜರಾಗಬೇಕು ಅಂತ ಕೇಳಿದೆ. ಆದ್ರೆ
ಎಸ್ಮಾ ಬ್ರಹ್ಮಾಸ್ತ್ರಕ್ಕೆ ನಾವು ಹೆದರೋ ಮಾತೇ ಇಲ್ಲ ಅಂತ ಸರ್ಕಾರ ಮತ್ತು ಸಾರಿಗೆ ನೌಕರರ ಸಂಘರ್ಷ ಸ್ಫೋಟಗೊಂಡಿದೆ. ಅರಿಯರ್ಸ್ ವೇತನ ಪರಿಷ್ಕರಣೆ ಎರಡೂ ಮಾಡಬೇಕು ಅಂತ ನೌಕರರು ಹಠ ಹಿಡಿದಿದ್ದಾರೆ. 38 ತಿಂಗಳ ಹಿಂಬಾಕಿ ಏನಿದೆ ಅದನ್ನ ಪಾವತಿ ಮಾಡಬೇಕು ಅಂತ ಸರ್ಕಾರದ ವಿರುದ್ಧ ನೌಕರರು ಪ್ರತಿಭಟಿಸ್ತಾ ಇದ್ದಾರೆ. ನಿನ್ನೆ ರಾಮಲಿಂಗಾರೆಡ್ಡಿ ಅವ್ರ ಜೊತೆ ಸಭೆ ನಡೀತು ಸಾರಿಗೆ ಸಚಿವರು, ಆದ್ರೆ ಆ ಸಭೆ ವಿಫಲವಾಯಿತು ಅಂತ ಹೇಳಲಾಯಿತು. ಇವತ್ತು ಪ್ರತಿಭಟನೆ ಮುಂದುವರೆದಿದೆ. ಇವತ್ತು ಸಂಜೆ 4ರವರೆಗೆ ಇವರೇನಾದ್ರೂ ಬೇಡಿಕೆಗಳನ್ನ ಈಡೇರಿಸದೆ ಹೋದ್ರೆ ನಾವು ಬಸ್ಗಳನ್ನ ರೋಡಿಗಿಳಿಸಲ್ಲ ಅಂತ ಸಾರಿಗೆ ಸಿಬ್ಬಂದಿ ಕುಳಿತಿದ್ದಾರೆ. 2025ರಲ್ಲಿ ಸುಮಾರು 3-4 ದಿನ ಬೃಹತ್ ಪ್ರತಿಭಟನೆ ನಡೆದಿದ್ದನ್ನ ನಾವು ನೆನಪಿಸಿಕೊಳ್ಳಬಹುದು. ಇನ್ನೂ 12 ತಿಂಗಳು ಕೊಡೋದು ಮತ್ತು ವೇತನ ಪರಿಷ್ಕರಣೆ ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಸತ್ತರ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಸತ್ತರ್, ಈ ಸಾರಿಗೆ ಸಿಬ್ಬಂದಿ ಹೋರಾಟ ಯಾವ ರೀತಿಯಲ್ಲಿ ಸಾಗ್ತಾ ಇದೆ? ಸರ್ಕಾರ ಏನಾದ್ರೂ ಸ್ಪಂದಿಸೋ ಚಾನ್ಸ್ ಇದೆಯಾ? 4 ಗಂಟೆ ಒಳಗಡೆ ಸಾರ್ವಜನಿಕರ ಅನುಕೂಲದ ದೃಷ್ಟಿಯಿಂದ ಈ ಒಂದು ಪ್ರತಿಭಟನೆಯನ್ನ ಏನಾದ್ರೂ ಸಂಧಾನಕ್ಕೆ ತಿರುಗಿಸುವ ಸಾಧ್ಯತೆ ಇದೆಯಾ? ಸರ್ಕಾರದ ಕಡೆಯಿಂದ ಏನಾದ್ರೂ ಪ್ರಯತ್ನ ಆಗ್ತಾ ಇದೆಯಾ? ಸತ್ತರ್, ಏನ್ ಅಪ್ಡೇಟ್ ಇದೆ? ಶ್ರೀಲಕ್ಷ್ಮಿ, ರಿಪಬ್ಲಿಕ್ ಕನ್ನಡ ಖುದ್ದು ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರನ್ನು ಪ್ರಶ್ನೆ ಮಾಡಿದಂತಹ ಸಂದರ್ಭದಲ್ಲಿ ಅವರು ಕೊಟ್ಟಿರುವಂತಹ ಉತ್ತರ, ನಾವು ಈಗಾಗಲೇ ನಮ್ಮ ಕೆಲಸ ಏನಿದೆ ಅದನ್ನು ನಾವು ಮಾಡಿದ್ದೀವಿ ಅನ್ನೋ ಮೂಲಕ ಪರೋಕ್ಷವಾಗಿ ಮತ್ತೆ ನಾವು ಯಾವುದೇ ಕಾರಣ ಕೂಡ 26 ತಿಂಗಳ ಅರಿಯರ್ಸ್ಗೆ ಹೆಚ್ಚಿಗೆ ಮಾಡುವಂತಹ ಪ್ರಶ್ನೆ ಇಲ್ಲ ಅನ್ನೋದನ್ನು ಪರೋಕ್ಷವಾಗಿ ಅವರು ರಿಪಬ್ಲಿಕ್ ಕನ್ನಡಗೆ ಹೇಳಿದ್ರು. ಈ ಬೆನ್ನಲ್ಲೇ ಸಾರಿಗೆ ಇಲಾಖೆ ಜಂಟಿ ಕ್ರಿಯಾ ಸಮಿತಿ ಕೂಡ ಆಂತರಿಕವಾಗಿ ಮೀಟಿಂಗ್ ಮಾಡಿದೆ. ಯಾಕಂದ್ರೆ ಈ ಒಂದು ಸಂಘಟನೆಯಲ್ಲಿ ಸರಿಸುಮಾರು 7 ಸಂಘಟನೆ ಇರುವುದರಿಂದ ಎಲ್ಲರ ಅನುಮತಿ ಅಥವಾ ಎಲ್ಲರ ಅಭಿಪ್ರಾಯ ಕೂಡ ಮುಖ್ಯವಾಗುತ್ತೆ. ಬಟ್ ರಿಪಬ್ಲಿಕ್ ಕನ್ನಡಕ್ಕೆ ಸಿಕ್ಕಿರುವಂತಹ ಇನ್ಸೈಡ್ ಮಾಹಿತಿಯ ಪ್ರಕಾರ ಇವರು ಸಂಜೆ 4 ಗಂಟೆಯ ನಂತರ ಅಂದ್ರೆ ಮುಷ್ಕರದ ವಿಚಾರವಾಗಿ ಅಧಿಕೃತವಾಗಿ ಘೋಷಣೆ ಮಾಡ್ತಾರೆ. ನಾಳೆ ಸಾರ್ವಜನಿಕರಿಗೆ ತೊಂದರೆ ಆಗುವ ಸಾಧ್ಯತೆ ಏನಿದೆ ಬಹುತೇಕ ಕಡಿಮೆ ಇದೆ. ಯಾಕಂದ್ರೆ ಇವರ ಉದ್ದೇಶ ಏನಿದೆ, ತಮಗೆ ಬೇಕಾದಂತಹ ಹಕ್ಕು ಬರಬೇಕು ಅಥವಾ ತಮಗೆ ನ್ಯಾಯಯುತವಾಗಿ ಬರಬೇಕಾಗಿದ್ದ 38 ತಿಂಗಳ ಅರಿಯರ್ಸ್ ಆಗಿರಬಹುದು ಅಥವಾ ವೇತನ ಪರಿಷ್ಕರಣೆ ಮಾಡಬೇಕು ಅನ್ನೋದು, ಇದರಿಂದ ಸಾರ್ವಜನಿಕರಿಗೆ ತೊಂದರೆ ಆಗ್ಬಹುದು ಅನ್ನೋದು ಇವರಿಗೆ ಮನದಟ್ಟಾಗಿರೋದ್ರಿಂದ, ಜೊತೆಗೆ ಅದಕ್ಕೆ ಬೇಕಾದಂತಹ ಒಂದು ಆಂತರಿಕವಾಗಿ ಮಾತುಕತೆ ಆಗಿರೋದ್ರಿಂದ ಸಂಜೆ 4 ಗಂಟೆಯ ನಂತರದ ಇವರು ಅಧಿಕೃತವಾಗಿ ಘೋಷಣೆ ಮಾಡ್ತಾರೆ. ಬಟ್ ಯಾವುದೇ ಕಾರಣಕ್ಕೂ ಕೂಡ ನಾಳೆ ಬಹುತೇಕ ಮುಷ್ಕರ ಇರುವುದು ಸಾಧ್ಯತೆ ಬಹುತೇಕ ಕಡಿಮೆ ಇದೆ. ಬಟ್ ಇವರ ವರ್ಷನ್ ಏನಂದ್ರೆ, ಈಗ ಸರ್ಕಾರ 38 ತಿಂಗಳ ಹಣ ಕೊಡಬೇಕಾಗಿತ್ತು. ಆ 38 ತಿಂಗಳಿಗೆ ಸರಿಸುಮಾರು 1800 ಕೋಟಿ ಬೇಕಾಗಿತ್ತು. ಇದೀಗ ಸರ್ಕಾರ 26 ತಿಂಗಳ ಹಣವನ್ನು ಹಿಂಬಾಕಿ ಹಣವನ್ನು ಕೊಡ್ತೀನಿ ಅಂತಿದೆ. ಅದಕ್ಕೆ 1279 ಕೋಟಿ ಆಗುತ್ತೆ. ಇಲ್ಲಿ ಚೌಕಾಸಿ ಇರೋದು ಕೇವಲ 521 ಕೋಟಿಗೆ ಮಾತ್ರ. ಸರ್ಕಾರಕ್ಕೆ 521 ಕೋಟಿ ದೊಡ್ಡ ವಿಚಾರವಲ್ಲ, ಬಟ್ ಸಾರಿಗೆ ನೌಕರರಿಗೆ ಅದು ದೊಡ್ಡ ಅಮೌಂಟ್. ಅದನ್ನು ನೀವು 521 ಕೋಟಿಯನ್ನು ಕೊಡಕೊಪ್ಪಿದ್ರೆ ಯಾವುದೇ ರೀತಿಯಲ್ಲಿ ಕೂಡ ನಮಗೂ ಅಂದ್ರೆ ಸಾರಿಗೆ ಇಲಾಖೆಗೂ ಸಾರಿಗೆ ನೌಕರರಿಗೂ ಯಾವುದೇ ರೀತಿಯ ಮಾತುಕತೆ ಆಡುವಂತಹ ಅಗತ್ಯ ಇಲ್ಲ. ನೀವು ಅದನ್ನು ನಮಗೆ ಕೊಡಬೇಕಾಗಿರುವಂತಹ ಹಣವನ್ನು ಕೊಡಿ ಅನ್ನೋ ಬೇಡಿಕೆಯನ್ನು ಇಟ್ಟಿದ್ದಾರೆ. ಅದರ ಆಚೆಗೂ ಕೂಡ ನೋಡೋದಾದ್ರೆ ನಾಳೆ ಬಹುತೇಕ ಮುಷ್ಕರ ಇರುವ ಸಾಧ್ಯತೆ ತೀರಾ ಕಡಿಮೆ ಇದೆ. ಈ ಬಗ್ಗೆ ಸಂಜೆ 4 ಗಂಟೆಯ ನಂತರ ಅಧಿಕೃತವಾಗಿ ಸಾರಿಗೆ ನೌಕರರ ಜಂಟಿ ಕ್ರಿಯಾ ಸಮಿತಿ ಘೋಷಣೆ ಮಾಡುವಂತ ಸಾಧ್ಯತೆ ಇದೆ. ಶ್ರೀಲಕ್ಷ್ಮಿ, ರೈಟ್, ಥ್ಯಾಂಕ್ ಯು ಸತ್ತಾರ್ ಡೀಟೇಲ್ಸ್ಗಾಗಿ.